ಇತ್ತೀಚೆಗಷ್ಟೇ ಬೆಂಗಳೂರಿನಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ಸಾಕಷ್ಟು ಭರದಿಂದ ಸಾಗಿತ್ತು. ಅದೇ ರೀತಿಯಾಗಿ ಈಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲೂ ಕೂಡ ಏನು ಒತ್ತುವರಿ ತೆರವನ್ನ ಮಾಡ್ತಾರಂತದ್ದು. ನಾವೀಗ ಹೊಸಕೋಟೆ ಪಟ್ಟಣದ ಪ್ರಮುಖ ಮಾರ್ಕೆಟ್ ಪ್ರದೇಶದಲ್ಲಿದ್ದೇವೆ. ಇದು ಏನು JM ರೋಡ್ ದರ್ಜಿಪೇಟೆಯಲ್ಲಿ ಏನು ಒತ್ತುವರಿ ಆಗಿರುವಂತಹ ಫುಟ್ಪಾತ್ ಅನ್ನ ತೆರವು ಮಾಡುವಂತ ಕೆಲಸವನ್ನ ಏನು ಹೊಸಕೋಟೆ ನಗರಸಭೆ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ನಿನ್ನೆ ಸಂಜೆಯಿಂದ ಕಾರ್ಯಾಚರಣೆ ಪ್ರಾರಂಭ ಮಾಡಿರುವಂತಹ ಅಧಿಕಾರಿಗಳು ಇಂದು ಬೆಳಗ್ಗೆಯಿಂದಲೇ JCBಗಳನ್ನ ತೆಗೆದುಕೊಂಡು ಬಂದು ಫುಟ್ಪಾತ್ ನಲ್ಲಿ ಒತ್ತುವರಿ ಮಾಡಿದಂತಹ ಹಲವು ಪ್ರದೇಶಗಳನ್ನ ಏನು ಮಾರ್ಕೆಟ್ ಪ್ರದೇಶ ಇರ್ಬೋದು, ಬಸ್ ನಿಲ್ದಾಣ ಇರ್ಬೋದು, ಹಲವು ಏರಿಯಾಗಳಲ್ಲಿ ಏನು ಜನವಸತಿ ಪ್ರದೇಶಗಳಲ್ಲಿ ಮತ್ತೆ ಜನನಿಬಿಡ ಪ್ರದೇಶಗಳಲ್ಲಿ ಏನು ಸಂಚಾರ ಮಾಡಕ್ಕೆ ತೊಂದರೆ ಆಗ್ತಿತ್ತು. ಈ ಹಿನ್ನೆಲೆಯಲ್ಲಿ ಕಳೆದ ವಾರವಷ್ಟೇ ಏನು DYSP ಅವರು ಈ ಫುಟ್ಪಾತ್ ಅನ್ನ ಒತ್ತುವರಿ ತೆರವು ಮಾಡ್ತೇವೆ ಅಂತ ಹೇಳಿ ಒಂದು ಸೂಚನೆಯನ್ನ ಕೂಡ ಕೊಟ್ಟಿದ್ರು. ಮಾಧ್ಯಮಗಳಲ್ಲಿ ಪ್ರಕಟಣೆ ಕೂಡ ಹೊರಡಿಸಿದ್ರು. ಈ ಹಿನ್ನೆಲೆಯಲ್ಲಿ ಇಂದು ಬೆಳಗ್ಗೆಯಿಂದಲೇ JCBಯನ್ನ ತಂದು ಏನು ಒತ್ತುವರಿ ಆಗಿದ್ದಂತಹ ಫುಟ್ಪಾತ್ ಅನ್ನ ತೆರವುಗೊಳಿಸ್ತಾರಂತದ್ದು. ಈಗ ಹೊಸಕೋಟೆ ಪಟ್ಟಣದಲ್ಲಿ ಫುಟ್ಪಾತ್ ಒತ್ತುವರಿ ತೆರವುಗೊಳಿಸಲಿಕ್ಕೆ ಸಾಕಷ್ಟು ಜನ ಒಂದು ಸಂತಸವನ್ನು ವ್ಯಕ್ತಪಡಿಸ್ತಾರೆ. ಇನ್ನ ಕೆಲವು ಅಂಗಡಿ ಮಾಲೀಕರು ಮಾತ್ರ ನಮ್ಗೆ ಯಾವುದೇ ನೋಟಿಸ್ ನೀಡಿಲ್ಲ, ಏಕಾಏಕಿ ಬಂದು ಒತ್ತುವರಿಯನ್ನ ತೆರವುಗೊಳಿಸ್ತಾ ಇದ್ದಾರೆ ಅಂತ ಹೇಳಿ ಒಂದು ಕಡೆ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರೋದು. ಒಟ್ಟಾರೆ ಏನು ಹೊಸಕೋಟೆ ನಗರದಲ್ಲಿ ಈಗಾಗಲೇ ಏನು ಸಾಕಷ್ಟು ಸಂಚಾರಕ್ಕೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಉಂಟಾಗ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಏನು ಫುಟ್ಪಾತ್ ಅನ್ನ ತೆರವುಗೊಳಿಸಲೇಬೇಕು ಅಂತ ಹೇಳಿ ಸಾಕಷ್ಟು ಮನವಿಗಳು ಇದ್ವು. ಅದ್ರ ಜೊತೆಯಲ್ಲಿ ಏನು ಫುಟ್ಪಾತ್ ನಲ್ಲಿ ಇಷ್ಟು ದಿನ ಜೀವನ ಕಳೀತಾ ಇದ್ದಂತ ಏನು ಸಣ್ಣ ಪುಟ್ಟ ಫುಟ್ಪಾತ್ ಅಂಗಡಿಗಳ ಮಾಲೀಕರು ಈ ಭಾಗದಲ್ಲಿ ನೋಡ್ಬೋದು ಏನು ಅವರೇ ಸ್ವಯಂ ಪ್ರೇರಿತವಾಗಿ ತೆರವನ್ನುಗೊಳಿಸ್ಕೊಂತಾ ಇರೋದು. ಅಂಗಡಿ ಮಾಲೀಕರು ಸ್ವಯಂ ಅವರೇ ಕೂಡ ಆಗಮಿಸಿ ಸ್ವಯಂ ಪ್ರೇರಿತವಾಗಿ ಏನು ತಮ್ಮ ವಸ್ತುಗಳು ಹಾಳಾಗ್ತವೆ ಅನ್ನೋ ಕಾರಣಕ್ಕೋಸ್ಕರ ತೆರವುಗೊಳಿಸ್ಕೊಂತಾ ಇರೋಂಥದ್ದು. ಜೊತೆಗೆ ಏನು ತೆರವುಗೊಳಿಸಕ್ ಆಗಿದ್ದಾರೆ ಅಂತಂದ್ರೆ ಹೊಸಕೋಟೆ ನಗರಸಭೆ ಅಧಿಕಾರಿಗಳು JCB ಮೂಲಕ ಏನು ಒತ್ತುವರಿ ಆಗಿದೆ ಕಾಂಕ್ರೀಟ್ ಸ್ಲಾಬ್ ಗಳನ್ನ ಏನು ಈ ಚರಂಡಿ ಮೇಲೆ ಕಾಂಕ್ರೀಟ್ ಸ್ಲಾಬ್ ಗಳನ್ನ ಹಾಕಿ ತಮ್ಮದೇ ಅಂಗಡಿ ಮುಂದೆ ತಮ್ಮದೇ ಅಂಗಡಿ ಅನ್ನೋ ರೀತಿಯಲ್ಲಿ ಒಂದು ಇಟ್ಟಿಗೆಯಿಂದ ಅಡ್ಡವನ್ನು ಕಟ್ಕೊಂಡಿದ್ರು. ಈ ಹಿನ್ನೆಲೆಯಲ್ಲಿ ಇನ್ನು ಬೆಳಗ್ಗೆಯಿಂದಲೇ ಕಾರ್ಯಾಚರಣೆ ನಡೆಸಿ ತೆರವನ್ನು ಮಾಡ್ತಾರೆ ಅನ್ನೋದು. ಒಟ್ಟಾರೆಯಾಗಿ ಏನು ಬೆಂಗಳೂರು ಹೊರವಲಯದಲ್ಲೂ ಕೂಡ ಫುಟ್ಪಾತ್ ಅನ್ನ ತೆರವುಗೊಳಿಸಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡ್ತಾರಂತದ್ದು. ಗಂಗರಾಜ್ TV5 ಕನ್ನಡ, ಹೊಸಕೋಟೆ.